ಅವತ್ತಿಗೊಂದ ಮಸಿಗೊಜ್ಜಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾರ. ಏನಾಗಿತ್ರಿ ಅವತ್ತು, ಎಲ್ಲಿ ಏನಾಗ್ತದ? ಅವತ್ತೇನ್ ಒಂದಾಗಿತ್ತಂದ್ರ ರೀ, ನಾ ಡೈರೆಕ್ಟ್ ಹೋಗಿ ಮಸಿ ಬಡ್ದಿಲ್ಲ. ಇವ್ರು ನಮ್ಗೆ ಟಿವಿ ಒಳಗೆ ತೋರಿಸಿದೇನಪ್ಪಾ ಅಂದ್ರೆ ಬೆಳಗ್ಗೆ ಸ್ಟೇಜ್ ಮ್ಯಾಗ MS ಲೀಡರ್ಗಳು ಅದ, ಡಿಪಾರ್ಟ್ಮೆಂಟ್ ನವ್ರು ತಡಿಬೇಕಾಗಿದ್ರ ಸ್ಟೇಜ್ ಅವತ್ತು ಅವ್ರು ರಾತ್ರಿ ಹಾಕೊಡ್ತಿರ್, ಕೆಲಂದ್ರ ಮರನೇ ದಿನ ನಾವು ಮಸಿ ಹೆಂಗ್ ಬೆಳಿತಿದ್ವಿ. ಏನ್ ಕಾರ್ಯಕ್ರಮ ಇತ್ತು ಅವತ್ತು? ಅವ್ರದ್ದು ಪ್ರತಿ ವರ್ಷ ಮಾಡ್ತಿದ್ರಿ ಇವ್ರು ಅಧಿವೇಶನ. ಡಿಸೆಂಬರ್ನಾಗ ಚಳಿಗಾಲ ಅಧಿವೇಶನ ಬಂದಾಗ ಮಹಾಮೇಳ ಅಂತಂದ್ರ ಲಾಸ್ಟ್ ಟೈಮ್ ಒಂದ್ ಇದನ್ನ ಕೇಳಿರ್ಬೋದು ನೀವು, ಕರ್ನಾಟಕ ಸರ್ಕಾರಕ್ಕೆ ಉಪಯೋಗ ಆಗ್ತಿರಲ್ಲ, ಮತ್ತೆ ಏನಾದ್ರೂ ಒಳಗ್ ಹೋಗಿ ಕುಂತಿರುವಂತ ಮರಾಠಿ ಜನ ಇದ್ರಲ್ಲ, ಮರಾಠಿ ಸಮುದಾಯಕ್ಕೂ ಇವ್ರು ಅನುಕೂಲ ಮಾಡ್ತಿರ್ಕಿಲ್ಲ. ಇವ್ರು ಇಲ್ಲಿ ಕುಂತ್ ಕೆಲಸ ಮಾಡೋದು ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಅನ್ನು ಬೈಯುದ್ರು, ಕರ್ನಾಟಕ ಗೌರ್ಮೆಂಟ್ ನ ಕನ್ನಡಿಗರು ಹೀಯಾಳಿಸೋದು, ಕನ್ನಡಿಗರು ರೊಚ್ಚಿಗೆಬ್ಸುವಂತ ಭಾಷಣ ಮಾಡೋದು, ಯಾವ್ಯಾವನು ಮಹಾರಾಷ್ಟ್ರದಿಂದ ಎಲ್ಲಿ ಕರ್ಕೊಂಡ್ ಬರೋದು, ಅದ ಮಹಾರಾಷ್ಟ್ರದವ್ನು ಕರ್ಕೊಂಡ್ ಬಂದಿಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಕೆಲಸ ಮಾಡಿರಲ್ಲ. ಎಷ್ಟೋ ಕನ್ನಡಿಗರು ಬೆಂಬಲ ಕೊಡ್ತಾರೆ. ಬಟ್ ಇನ್ನೊಂದಿಬ್ರು ಜನ ನಾಗಯ್ಯ ಮತ್ತು ರಾಹುಲ್ ಅನ್ನೋರ್ನ ಅವ್ರು ವಿನಾಕಾರಣ ತೊಂದ್ರು, ಸ್ಟೂಡೆಂಟ್ ಇತ್ತು, ಅವ್ರದಿಬ್ಬರು ಲೈಫ್ ಆಲ್ರೆಡಿ ಕರ್ನಾಟಕ ಸರ್ಕಾರದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಳು ಮಾಡಿದಾರೆ. ಸರ್ಕಾರ ಎಷ್ಟು ಕಣ್ಣು ಮುಚ್ಕೊಂಡು ಕೇಸ್ ತಗೋತೈತಪ್ಪ, ಪೊಲೀಸರು ಎಷ್ಟು ಕಣ್ಣು ಮುಚ್ಕೊಂಡು ಕೇಸ್ ತಗೋತಾರಂದ್ರೆ ಅವ್ ಎಷ್ಟು ಚಂದ ಬೈಟ್ ಕೊಟ್ಟಂದ್ರೆ ನನಗೆ ಆಸಿಡ್ ಹಾಕಿದಾರ ಅಂತ ಹಾಕಿದಾರೆ. FIR ನಾಗೂ ಬಂತ್ರಿ, ಆಸಿಡ್ ದಾಳಿ ಆಗೈತಿ, ಮಾರಣಾಂತಿಕ ಹಲ್ಲೆ ಆಗೈತಿ, ಇವ್ರ ಕೈಯಾಗ ಹತ್ಯಾರಗಳು. ಇದನ್ನ ಇಟ್ಕೊಂಡು ಡಿಪಾರ್ಟ್ಮೆಂಟ್ ನವ್ರು ಅರೆಸ್ಟ್ ಮಾಡಿದ್ರು. ಮಾಡ್ಲಿ ಬಿಡ್ರಿ, ಅದೇನಿಲ್ಲ, ನೀ ಈ ಪೊಸಿಷನ್ ಲಾಯ್ಕೆಲ್ಲ ನೀ ಮಾಡಾತಿರೋದು ತಪ್ಪನ್ನು ಸಂದೇಶ ಕೊಡೋ ಸಲುವಾಗಿ ಮಸಿ ಬಡ್ದೇವ್ ನಾವು. ಬಟ್ ಇವ್ರ ನಮ್ಮ ಮೈ ಮೇಲೆ 307 ಕೇಸ್ ಹಾಕಿರು, ಒಂದೇ ತಿಂಗಳು ನಾವು ಜೈಲು ಅನುಭವಿಸಿದ್ವಿ. ಆ ಟೈಮ್ನಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ಮಾಡಿದ ತಪ್ಪುಗೊಳ್ರಿ ಅಲ್ಲ ನಮ್ಮ ವಿರುದ್ಧ. ಮತ್ ಇದನ್ನ ಅನುಭವಿಸಿದ ನಂತರ ಒಂದ್ ರೌಡಿಸಮ್ ಹೆಂಗ್ ಸ್ಟಾರ್ಟ್ ಆಕೈತಿ, ಒಬ್ಬ ಚಲೋ ಇದ್ದು ಹುಡುಗ ಹಾದಿ ಹೆಂಗ್ ಬಿಡ್ತಾನ. ಗುಪ್ಟೆ ಮ್ಯಾಟರ್ ಒಳಗ್ ಅಫಿಷಿಯಲಿ ನಮ್ಗೆ ಡಿಕ್ಲೇರ್ ಮಾಡಿಬಿಟ್ರು ರೌಡಿ ಶೀಟರ್ ಅಂತ ಹೇಳಿ. ಕುಮಾರಸ್ವಾಮಿ ಅವ್ರದ್ದು ಎಲೆಕ್ಷನ್ ಯಾವ್ದೋ ಇತ್ತು ಇಲ್ಲಿ ಬೆಳಗಾವಿಗೆ ಬಂದಿದ್ರು ಅವ್ರು. ಆ ಟೈಮ್ನಾಗ ಕುಮಾರಸ್ವಾಮಿ ಅವ್ರಿಗೆ ಭೇಟಿ ಆಗಿದ್ವಿ ನಾವು. ಅವ್ರ ತಕ್ಷಣ ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡಿ ಈ ಕೇಸ್ಗಳನ್ನೆಲ್ಲ ತೆಗಿಬೇಕಂತ ಕೇಸ್ ಹೇಳಿದ್ರು. ಸೊ ಸದ್ಯಕ್ಕೆ ಏನಿಲ್ಲ ಕೇಸ್ ಅದಾವ್ರಿ, ಯಾವ ಕೇಸ್ ಕ್ಲಿಯರ್ ಆಗಿಲ್ಲ. ನಾವೀಗ ಎಲ್ಲೋ ಹೋಗಿ ಜಾಬ್ ಮಾಡ್ಬೇಕಂದ್ರೆ ನಮಗ್ ಜಾಬ್ ಸಿಗಂಗಿಲ್ಲ, ಯಾವ್ದೋ ಪ್ರೈವೇಟ್ ಕಂಪ್ನಿ ಒಳಗೆ ಜಾಬ್ ಸಿಗಂಗಿಲ್ಲ. ಯಾವಾಗ ನಮ್ ಮನಿ ಕಡೆ ಹಿಂದ್ ನೋಡಿದ್ವಲ್ಲ, ನಮ್ ಕಡೆ ಇದ್ದ ಎಜುಕೇಶನ್ ಸರ್ಟಿಫಿಕೇಟ್ಗಳು, ನಮ್ ಕಡೆ ಟ್ಯಾಲೆಂಟ್ ಯಾವ ಉಪಯೋಗ ಬರ್ದಂಗ ಡಿಪಾರ್ಟ್ಮೆಂಟ್ ನವ್ರು ಮಾಡಿದ್ರು. ಬಟ್ ಏನ್ ಇವ್ರು ಮಾಡಿದಾರಲ್ರಿ ರೌಡಿ ಶೀಟರ್ ಅಂತ ಹೇಳಿ, ಈಗ 2 ವರ್ಷದಾಗ ನನಗ್ ಪರ್ಸನಲಿ ಬಾಳ ಎಫೆಕ್ಟ್ ಆತ್ರ. ಯಾಕೆ ಎಲ್ಲ ಜಾಬ್ ಹೋದ್ರ ಪೊಲೀಸ್ ವೆರಿಫಿಕೇಶನ್ ಬೇಕಾ, ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನಮಗ್ ಬರಂಗ. ಬಟ್ ಯಾವಾಗ ಒಮ್ಮೆ ಅನ್ಕೊಂಡಿದ್ದಾರ ನಾ ಜೈಲ್ ಒಳಗೆ ಹೆಂಗ್ ಇರ್ತೈತಿ ಅಂತ ಹೇಳಿ ನೋಡ್ಬೇಕು ಅನ್ನೋದೊಂದಿತ್ತು. ಬಟ್ ಹಿಂಗ್ ಹೋಗ್ತೀನಿ ಜೈಲ್ ನೋಡಕಂತ ಅನ್ಕೊಂಡ್ರೆ ಹಾಕಿಲ್ಲ. 13ನೇ ತಾರೀಕು ಅರೆಸ್ಟ್ ಆಗ್ತೇವ್ರಿ ನಾವು. 18ನೇ ತಾರೀಕು ಅವ್ರು ಬರ್ತಾರ್ರಿ ಒಳಗ. 18ನೇ ತಾರೀಕು ಬಂದ್ರೆ 30-35 ಜನ ಇದ್ರ ಅವ್ರು ಬಂದ್ರು. ಇನ್ನ ಇಶ್ಯೂ ಆಗ್ತಾವ ಇವ್ರ ಅಂತ ಹೇಳಿ ನಮ್ಮನ್ನ ಅವರಿಂದ ದೂರ ಇಟ್ರು. ಬಟ್ ಫ್ಯಾಮಿಲಿಯಿಂದ ಸಪೋರ್ಟ್ ಇತ್ತು ಹೋರಾಟಕ್ಕೆ.